ಹಾಯ್ ಕನ್ನಡದ ಯೂಟ್ಯೂಬ್ ಚಾನಲ್ಗೆಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಕರ್ನಾಟಕ ರಾಜ್ಯದಲ್ಲಿ ಶಿಕ್ಷಕರಾಗಬೇಕು ಅಂತ ಅನ್ಕೊಂಡಿರುವಂಥ ವಿದ್ಯಾರ್ಥಿ ಅಥವಾ ಪ್ರಶಿಕ್ಷಣಾರ್ಥಿಗಳಿಗೆ ಈಗ ಬರ್ತಿರ್ತಕ್ಕಂಥ ಒಂದು ಸುದ್ದಿ ಏನಂದರೆ ಸಾಕಷ್ಟು ವಿದ್ಯಾರ್ಥಿನಿಯರು ಪ್ರಶ್ನೆನ ಕೇಳ್ತಾ ಇದ್ದೀರಿ. ಬಿ ಎಡನ್ನು ಮಾಡಿದಂಥ ಸಂದರ್ಭದಲ್ಲಿ ನಾವು ಅಥವಾ ಡಿ ಎಡನ್ನು ಮಾಡಿದಂಥ ಸಂದರ್ಭದಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಬರೀಬೋದು ಅಥವಾ ಬಿ ಎಡನ್ನು ಅಥವಾ ಡಿ ಎಡನ್ನು ಮಾಡ್ತಿರುವಂಥ ಸಂದರ್ಭದಲ್ಲಿ ಟಿ ಇ ಟಿ ಪರೀಕ್ಷೆಯನ್ನು ಬರ್ಬೋದು. ಟಿ ಇ ಟಿ ಪರೀಕ್ಷೆಯನ್ನು ಬರಲಿಕ್ಕೆ ಕರ್ನಾಟಕ ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಏನಿದೆಯಲ್ಲ KTET ಈ ಒಂದು ಪರೀಕ್ಷೆನ ಬರಲಿಕ್ಕೆ ಅರ್ಹತೆ ಏನಿರುತ್ತೆ, ಎಲಿಜಿಬಿಲಿಟಿ ಏನು, ಫಸ್ಟ್ ಇಯರ್ ಬಿ ಎಡಲ್ಲಿ ಇದೀವಿ ಅಥವಾ ಡಿ ಎಡಲ್ಲಿ ಇದೀವಿ ನಾವು ಬರೀಬೋದಾ, ಸೆಕೆಂಡ್ ಇಯರ್ ಬಿ ಎಡ್ ಅಥವಾ ಡಿ ಎಡಲ್ಲಿ ಇದ್ದೀವಿ ನಾವು ಬರೀಬೋದಾ, ಅಥವಾ ಸೆಕೆಂಡ್ ಇಯರ್ ಅಥವಾ ಎಲ್ಲ ಕಂಪ್ಲೀಟ್ ಆಗಿರಬೇಕಾ ಬಿ ಎಡ್ ಅಥವಾ ಡಿ ಎಡ್ ಅಂತಕ್ಕಂಥದ್ದು ಪೂರ್ಣಗೊಂಡಿರಬೇಕಾ, ಯಾರನ್ನ ಪರಿಗಣಿಸ್ತಾರೆ, ಯಾರಿಗೆ ಸರ್ಟಿಫಿಕೇಟ್ ಬರುತ್ತೆ ಅಂತೆಲ್ಲ ಪ್ರಶ್ನೆಗಳಿತ್ತು ವಿದ್ಯಾರ್ಥಿಗಳಿಗೆ. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳಿಸ್ತಿದ್ದೇವೆ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿನ ತಿಳ್ಕೊಳ್ಳೋದಕ್ಕೆ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಮರಿದ ವಿಡಿಯೋ ನೋಡಿದ ನಂತರ ಶೇರ್ ಮಾಡೋರಿಗೂ ಕೂಡ ಒಂದು ಮಾಹಿತಿನ ತಿಳಿಸಿ ಅಂತ ಹೇಳ್ತಾ, ಹಾಗೆ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಕನ್ನಡ ಆಫಿಷಿಯಲ್ ಇನ್ಸ್ಟಾಗ್ರಾಮ್ ಪೇಜ್ ಲಿಂಕ್ ಇರುತ್ತೆ. ಅಲ್ಲಿ ವಿದ್ಯಾರ್ಥಿಗಳಿಗೆ ಸಬ್ಸ್ಕ್ರಿಪ್ಷನ್ ಆಪ್ಷನ್ ಕೂಡ ನೀಡೋದಾಗಿರುತ್ತೆ. ಅದರ ಮುಖಾಂತರ ಹೆಚ್ಚುವರಿ ಡೌಟ್ಸ್ ಏನಾದ್ರು ಮಾಹಿತಿ ಬೇಕಿದ್ರು ಕೂಡ ವಿದ್ಯಾರ್ಥಿಗಳು ಸಬ್ಸ್ಕ್ರಿಪ್ಷನ್ ಆಪ್ಷನ್ ಅನ್ನು ಪಡ್ಕೊಳ್ಳೋದ್ರ ಮುಖಾಂತರ ವಿದ್ಯಾರ್ಥಿಗಳು ನಮ್ಮ ಜೊತೆ ಮೆಸೇಜ್ ಅಥವಾ ಕಾಲ್ ಮುಖಾಂತರ ಮಾಹಿತಿನ ಕೂಡ ನೀವು ಪಡ್ಕೋಬೋದಾಗಿರುತ್ತೆ. ಆ ಮುಖಾಂತರದಲ್ಲಿ ನಿಮ್ಮ ಒಂದು ಮೆಸೇಜಿನ ಪಕ್ಕದಲ್ಲಿ ವಿದ್ಯಾರ್ಥಿಗಳಿಗೆ ಕಿರೀಟ ಸಿಂಬಲ್ ಬರುತ್ತೆ ನಮಗೆ, ಅಂದರೆ ವಿದ್ಯಾರ್ಥಿಗಳಿಗೆ ನೀವು ಮೆಸೇಜ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಐಡಿ ಹೈಲೈಟ್ ಆಗಿ ಶೋ ಆಗುತ್ತೆ. ಆ ಮುಖಾಂತರ ನೀವು ರಿಪ್ಲೈ ಅಥವಾ ಕಾಲ್ ಮುಖಾಂತರ ಕೂಡ ಸುದ್ದಿನ ಪಡ್ಕೋದಾಗಿ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ ಕೂಡ ಓಪನ್ ಆಗುತ್ತೆ. ಅಧಿಕೃತ ನೋಟಿಫಿಕೇಶನ್ PDF ಮಾಹಿತಿ ಎಲ್ಲ ಅಲ್ಲಿ ವೀಕ್ಷಿಸ್ತಾ ಇರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಮಾಹಿತಿಗಾಗಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಬನ್ನಿ ವಿದ್ಯಾರ್ಥಿಗಳ ಅಧಿಕೃತ ಮಾಹಿತಿಯನ್ನು ನಿಮಗೆ ತೋರಿಸಿ ಎಕ್ಸ್ಪ್ಲೇನ್ ಮಾಡ್ತೇನೆ. ವಿದ್ಯಾರ್ಥಿಗಳೇ, ಪೇಪರ್ 1 ಮತ್ತು ಪೇಪರ್ 2 ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತ ಇರುತ್ತೆ ಇಲ್ಲಿ ಟಿ ಇ ಟಿ ಪರೀಕ್ಷೆಯಲ್ಲಿ. ಅದರಲ್ಲಿ ವಿದ್ಯಾರ್ಥಿಗಳಿಗೆ ಪತ್ರಿಕೆ 1 1ರಿಂದ 5ನೇ ತರಗತಿಯ ಒಂದು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡಲಿಕ್ಕೆ ಯಾವೆಲ್ಲರೂ ಅರ್ಹತೆಯನ್ನು ಹೊಂದಿರುತ್ತಾರೆ. ಕನಿಷ್ಠ ಅರ್ಹತೆ ಏನಾಗಿರುತ್ತೆ ಅಂದರೆ PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕಗಳನ್ನು ಗಳಿಸಿರಬೇಕಾಗಿರುತ್ತೆ. 50% ಇರಬೇಕಿರುತ್ತೆ. PUC ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಗಳಲ್ಲಿ 2 ವರ್ಷಗಳ ಡಿ ಎಡ್ ಅಂದರೆ ಇದರ ಜೊತೆಗೆ 2 ವರ್ಷಗಳ ಡಿ ಎಡ್ನ ಕೋರ್ಸನ್ನು ಯಾವ ಹೆಸರಿನಿಂದ ಕರೆಯುವರೋ ಆ ಹೆಸರಿನಲ್ಲಿ ಅದಕ್ಕೆ ಮಾಡಿರಬೇಕಿರುತ್ತೆ ಡಿ ಎಡ್ ಅಂತಕ್ಕಂಥದ್ದನ್ನು. ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರೋರು ಅಥವಾ ಕೋರ್ಸಿಗೆ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರೋರು, ಅಂದರೆ 2 ವರ್ಷಗಳ ಡಿ ಎಡನ್ನು ಮಾಡಿರುವಂಥ ಅಭ್ಯರ್ಥಿಗಳು ಅಥವಾ ಅಡ್ಮಿಷನ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಡಿ ಎಡ್ಗೆ ಅವರು ಕೂಡ ಬರೆಯುವುದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಥವಾ ವಿದ್ಯಾರ್ಥಿಗಳಿಗೆ PUC ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಅಂಕ ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಬಿ ಎಡನ್ನು ಮಾಡಿರ್ತಕ್ಕಂಥ ವಿದ್ಯಾರ್ಥಿಗಳು ಇರ್ತಾರಲ್ಲ, ಈ ವಿದ್ಯಾರ್ಥಿಗಳು ತೇರ್ಗಡೆ ಹೊಂದಿರತಕ್ಕಂಥವ್ರು ಬರೀಬೋದಾಗಿರುತ್ತೆ. ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಬರೀಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಥವಾ ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ 50% ಮಾರ್ಕ್ಸ್ ಬಂದಿರುವಂಥವ್ರು ಹಾಗೂ 2 ವರ್ಷಗಳ ಡಿಪ್ಲೊಮಾ ಇನ್ ಎಜುಕೇಷನ್ ವಿಶೇಷ ಶಿಕ್ಷಣ ಪಡೆದಿರ್ತಕ್ಕಂಥವ್ರು ಕೂಡ ತೇರ್ಗಡೆ ಹೊಂದಿರತಕ್ಕಂಥವ್ರು ಬರೀಬೋದಿರುತ್ತೆ. ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಬರೀಬೋದು ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಥವಾ ಪದವಿ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕವನ್ನು ಗಳಿಸಿರಬೇಕು ಹಾಗೂ 2 ವರ್ಷಗಳ ಡಿ ಎಡ್ ಕೋರ್ಸಿನ ಅಂದರೆ ಡಿಗ್ರಿ ಮಾಡಿರ್ತಕ್ಕಂಥವ್ರು ನಂತರದಲ್ಲಿ 2 ವರ್ಷಗಳ ಒಂದು ಡಿ ಎಡ್ ಕೋರ್ಸನ್ನು ಯಾವ ಹೆಸರಿನಿಂದ ಕರೀತಾರೋ ಆ ಒಂದು ಹೆಸರಿನಲ್ಲಿ, ಮತ್ತು ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು 2 ವರ್ಷ ಡಿ ಎಡ್ ಕೋರ್ಸನ್ನು ಮಾಡಿರ್ತಕ್ಕಂಥವ್ರು ಬರೀಬೋದು ಅಥವಾ ಅಡ್ಮಿಷನ್ ಆಗಿರೋರು ಬರೀಬೋದು ಅಂತ ಕೊಟ್ಟಿದ್ದಾರೆ. ಅಥವಾ ಪದವಿಯಲ್ಲಿ 50% ಅಂಕ ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು ಅಥವಾ ಪ್ರವೇಶ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಬರೀಬೋದು ಅಂತ ಇಲ್ಲಿ ಕೊಟ್ಟಿದ್ದಾರೆ 1ರಿಂದ 5ನೇ ತರಗತಿಯವರಿಗೆ. ನಂತರದಲ್ಲಿ ಪತ್ರಿಕೆ 2 ಅಂತ ಇರುತ್ತಲ್ಲ 6ರಿಂದ 8ನೇ ತರಗತಿ, ಈ ಒಂದು ಪತ್ರಿಕೆಯನ್ನು ಯಾರು ಬರೀಬೋದು ಅಂತ ಹೇಳಿದ್ರೆ ಅಗತ್ಯ ಇರತಕ್ಕಂಥ ಒಂದು ಕನಿಷ್ಠ ಅರ್ಹತೆ ಅಂದರೆ ಪದವಿಯಲ್ಲಿ ಕನಿಷ್ಠ 50% ಅಂಕವನ್ನು ಗಳಿಸಿರಬೇಕು ವಿದ್ಯಾರ್ಥಿಗಳು ಹಾಗೂ 2 ವರ್ಷಗಳ ಡಿ ಎಡ್ ಕೋರ್ಸಿನ ಯಾವ ಹೆಸರಿನಿಂದ ಕರೀತಾರೋ ಆ ಒಂದು ಹೆಸರಿನಲ್ಲಿ ನಂತರದಲ್ಲಿ ದ್ವಿತೀಯ ವರ್ಷದಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು ಅಥವಾ ಡಿ ಎಡ್ ಕೋರ್ಸಿಗೆ ಪ್ರವೇಶ ಪಡೆದಿರ್ತಕ್ಕಂಥ ಅಭ್ಯರ್ಥಿಗಳು ಪರೀಕ್ಷೆಯನ್ನು ಬರೀಬೋದು ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳಿಗೆ ಅಥವಾ ಅಂತ ಕೊಟ್ಟಿದ್ದಾರೆ ಇಲ್ಲಿ ವಿದ್ಯಾರ್ಥಿಗಳಿಗೆ ಪದವಿಯಲ್ಲಿ 50% ಅಂಕವನ್ನು ಗಳಿಸಿರಬೇಕು ಹಾಗೂ ಬಿ ಎಡ್ ಪದವಿಯಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು ಅಥವಾ ಬಿ ಎಡ್ ಪದವಿಗೆ ಪ್ರವೇಶ ಪಡೆದಿರ್ತಕ್ಕಂಥ ಒಂದು ಫಸ್ಟ್ ಇಯರ್ನ ವಿದ್ಯಾರ್ಥಿಗಳು ಕೂಡ ಬರೀಬೋದಾಗಿರುತ್ತೆ ಅಂತ ಮಾಹಿತಿನ ಇಲ್ಲಿ ಕೊಟ್ಟಿರೋದಾಗಿರುತ್ತೆ. ನಂತರದಲ್ಲಿ ಅಥವಾ PUC ಸೀನಿಯರ್ ಸೆಕೆಂಡರಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಕನಿಷ್ಠ 50% ಅಂಕವನ್ನು ಗಳಿಸಿರಬೇಕು ಹಾಗೂ 4 ವರ್ಷಗಳ ಬ್ಯಾಚುಲರ್ ಇನ್ ಎಲಿಮೆಂಟರಿ ಎಜುಕೇಷನ್ ಬಿ ಎಡ್ ಅಂತಕ್ಕಂಥ ಏನಿದೆಯಲ್ಲ ಅದನ್ನು ಹೊಂದಿರತಕ್ಕಂಥವ್ರು ಅಥವಾ ಬಿ ಎಡ್ ಕೋರ್ಸಿಗೆ ಪ್ರವೇಶ ಅಡ್ಮಿಷನ್ ಮಾಡಿಸಿರ್ತಕ್ಕಂಥ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ನ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಬರೀಬೋದಾಗಿರುತ್ತೆ ಅಂತ ಮಾಹಿತಿನ ಕೊಟ್ಟಿದ್ದಾರೆ. ಅಥವಾ ಪದವಿಯಲ್ಲಿ ಕನಿಷ್ಠ 50% ಅಂಕವನ್ನು ಗಳಿಸಿರಬೇಕು. 2 ವರ್ಷಗಳ ಬಿ ಎಡ್ ಕೋರ್ಸ್ ವಿಶೇಷ ಅಂತಕ್ಕಂಥದ್ದು ಏನಿದೆಯಲ್ಲ ವಿಶೇಷ ಶಿಕ್ಷಣ ಮತ್ತು ಪದವಿಯಲ್ಲಿ ತೇರ್ಗಡೆ ಹೊಂದಿರತಕ್ಕಂಥವ್ರು ಪಾಸಾಗಿರೋರು ಅಥವಾ ಬಿ ಎಡನ್ನು ಪ್ರವೇಶವನ್ನು ಪಡೆದು ವಿಶೇಷ ಶಿಕ್ಷಣದಲ್ಲಿ ಅಡ್ಮಿಷನ್ ಆಗಿ ಓದ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಫಸ್ಟ್ ಇಯರ್ ಅಥವಾ ಸೆಕೆಂಡ್ ಇಯರ್ ಓದ್ತಿರೋರು ಬರೀಬೋದಾಗಿರುತ್ತೆ. ಅಡ್ಮಿಷನ್ ಆಗಿರ್ತಕ್ಕಂಥ ಅಂದರೆ ಪ್ರವೇಶನ ಪಡೆದು ಅಭ್ಯಾಸ ಮಾಡ್ತಿರ್ತಕ್ಕಂಥವ್ರು ಅಂದರೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ವಿದ್ಯಾರ್ಥಿಗಳು ಬರ್ತಾರೆ, ಅವರು ಬರೀಬೋದು ಅಂತೇಳಿ ಮಾಹಿತಿನ ಕೊಡ್ತಾರೆ. ಈ ಒಂದು ಅಪ್ಡೇಟ್ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಎಲ್ಲ ನಿಮ್ಮ ಸ್ನೇಹಿತರಿಗೆ ವಿಡಿಯೋನ ಶೇರ್ ಮಾಡಿ.